ನಮಸ್ಕಾರ ಎಲ್ರಿಗೆ ಸಹ ಜನಾರ್ದನ್ ಸರ್ ಇಲ್ಲ ಗಣೇಶ್ ಕಾರಂತ್ ಮಾತಾಡ್ತಿರ್ದು ಪರವಾಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಾರತ ಇಂಗ್ಲೆಂಡ್ ವಿರುದ್ಧ 434 ರನ್ಗಳಿಂದ ಗೆದ್ದಿತ್ತು. 434 ಇದು ಭಾರತದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ವಿಜಯ. 2021ರಲ್ಲಿ ಮೇ ಬಿ ನ್ಯೂಜಿಲ್ಯಾಂಡ್ ವಿರುದ್ಧ 372 ರನ್ಗಳಿಂದ ವಿಜಯ ಸಾಧಿಸಿದ್ರು. ಅದೇ ಒಂದು ದೊಡ್ಡ ವಿಜಯ ಆಗಿತ್ತು. ಈಗ 434 ರನ್ ಓದೇವರ್ರೆ. ಸೊ ಬಾಲ್ ಎಲ್ಲ ಹಣ್ಣುಗೈ ನೀರ್ಗೈ ಆಯಿತಾ? ಟೆಸ್ಟ್ ಮ್ಯಾಚನ್ನು ಹೇಗೆ ಆಡಬೇಕು ಹಾಗೆ ಆಡಬೇಕು. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಾಲ್ ಬಗ್ಗೆ ಮುಂದೆ ಮಾತಾಡ್ತೀನಿ. ಎಂತ ಆಯಿತು ಅವ್ರದ್ದು, ಎಲ್ಲೆಲ್ಲಿ ಕೈ ಕೊಟ್ಟಿತ್ತು ಅಂತ. ಸೊ ನಿನ್ನೆ 196ಕ್ಕೆ 2 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿತ್ತು. ಏನು ಕ್ರ್ಯಾಂಪ್ಸ್ ಆಗಿ ಜೈಸ್ವಾಲ್ ಅವರು ರಿಟೈರ್ಡ್ ಔಟ್ ಆಗಿರಲಿಲ್ಲ. ಸೊ ಗಿಲ್ ಅವರು 65 ರನ್ಗಳಿಂದ ಏನು ನಾಟ್ ಔಟ್ ಆಗಿದ್ರು. ಬ್ಯಾಟಿಂಗ್ ಮುಂದುವರಿಸಿದ್ರು ಗಿಲ್ ಮತ್ತು ಕುಲ್ದೀಪ್ ಯಾದವ್ ಬೇಗ ಔಟ್ ಆಗ್ತಾರೆ ಅಂತ ನಾವು ಅಂದ್ಕೊಂಡದ್ದು. 27 ರನ್ ಹೊಡೆದ್ರು. 65 ರನ್ ಗಳಿಸಿದಂಥ ಗಿಲ್ ಅವರು 91 ರನ್ ಗಳಿಸಿದ್ರು. ಮೊನ್ನೆ ಸೆಕೆಂಡ್ ಟೆಸ್ಟಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ 100 ಹೊಡೆದಾಗೆ ಇವತ್ತು ಸಹ ಥರ್ಡ್ ಟೆಸ್ಟಲ್ಲಿ ಸೆಕೆಂಡ್ ಇನ್ನಿಂಗ್ಸಿಗೆ 100 ಹೊಡಿತಾರೆ ಅಂತ ಹೇಳುವಾಗ ಮಿಸ್ಕಮ್ಯುನಿಕೇಷನ್ ಆಯಿತು. ಕುಲ್ದೀಪ್ ಯಾದವ್ ಅವರದ್ದು ಮಿಸ್ಟೇಕ್. ಸೊ ಬಟ್ ವಿಕೆಟ್ ಹೋದದ್ದು ಗಿಲ್ ಅವರದ್ದು. 91 ರನ್ ಗಳಿಸಿ ಔಟ್ ಆದರು. ಭಾರಿ ಬೇಜಾರಾಯಿತು ಅವರಿಗೆ, 100 ಮಿಸ್ ಆಯ್ತಲ್ಲ ಅಂತ. ಕುಲ್ದೀಪ್ ಯಾದವ್ ಅವರು 27 ರನ್ ಗಳಿಸಿ ಔಟ್ ಆದರು. ಏನು ಗಿಲ್ ಔಟ್ ಆದಮೇಲೆ ಬಂದಂಥ ಜೈಸ್ವಾಲ್ ಅವರು 104 ರನ್ ನಾಟ್ ಔಟ್ ಆಗಿದ್ದರು. ಅಲ್ಲಿಂದ ಮತ್ತೆ ಪುನಃ ಅವರದ್ದು ಬ್ಯಾಟಿಂಗ್ ಮುಂದುವರಿತು. ಪೀಕ್ ಲೆವೆಲ್ ಮಾರ, ಎಂತ ಇದು ಬ್ಯಾಟಿಂಗ್. ಮತ್ತೊಂದು 200. ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ 200 ಹೊಡೆದಿದ್ದಂತಹ ಜೈಸ್ವಾಲ್ ಅವರು ಈಗ ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ ಮತ್ತೆ ಪುನಃ 200. 214 ನಾಟ್ ಔಟ್. ದಡ್ಡ ಅವ್ರದ್ದು ಏನು ಎಷ್ಟು ರೆಕಾರ್ಡ್ ಕ್ರಿಯೇಟ್ ಆಯ್ತು ಅಂತ ಗೊತ್ತಿಲ್ಲ. ಐ ಥಿಂಕ್ 2006 ನಂತರವ ಏನೋ ಭಾರತದ ಬ್ಯಾಟ್ಸ್ಮನ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 200 ಹೊಡಿತಾರದು. ಸೆಕೆಂಡ್ ಇನ್ನಿಂಗ್ಸಲ್ಲಿ 200 ಹೊಡೆದ್ರೆ ಅದೊಂದು ದೊಡ್ಡ ವಿಷಯ. ಫಸ್ಟ್ ಇನ್ನಿಂಗ್ಸಲ್ಲಿ ಸುಮಾರು ಜನ ಹೊಡಿತಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ 200 ಇಟ್ಸ್ ಅ ಗ್ರೇಟ್ ಥಿಂಗ್. ಮತ್ತು ಒಂದೇ ಇನ್ನಿಂಗ್ಸಲ್ಲಿ 12 ಸಿಕ್ಸ್ ಹೊಡೆದಿದ್ದಾರೆ ಮಾರ್ರೆ. ಯಶಸ್ವಿ ಜೈಸ್ವಾಲ್ ಅವರು 12 ಸಿಕ್ಸ್ ಈ ಮ್ಯಾಚಲ್ಲಿ ಹೊಡೆದ್ರು. ಈ ಇನ್ನಿಂಗ್ಸಲ್ಲಿ ಇನ್ನೊಂದು 6 ಹೊಡೆದಿದ್ರೆ ಅದು ವರ್ಲ್ಡ್ ರೆಕಾರ್ಡ್ ಆಗ್ತಾಯಿತ್ತು. 12 ಸಿಕ್ಸ್. ಈಗ ವಸೀಂ ಅಕ್ರಮ್ ಅವರ ಜೊತೆ ಅವರು ರೆಕಾರ್ಡನ್ನು ಶೇರ್ ಮಾಡಿಕೊಂಡ್ರು. ಎನಿವೇಸ್ 214 ಸತತ 2 ಟೆಸ್ಟ್ ಮ್ಯಾಚ್ಗಳಲ್ಲಿ 200 ರನ್ ದಾಖಲಿಸಿದಂತಹ ವಿಶಿಷ್ಟ ದಾಖಲೆಗೆ ಜೈಸ್ವಾಲ್ ಅವರು ಕೂಡ ಭಾಜನರಾದರು. ಅವರಿಗೆ ಸಾಥ್ ಕೊಟ್ಟಂಥದ್ದು ಸರ್ಫರಾಜ್ ಖಾನ್ ಅವರು. ಫಸ್ಟ್ ಇನ್ನಿಂಗ್ಸಲ್ಲಿ 62 ರನ್ ಹೊಡೆದಿದ್ದರು. ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ 65 ರನ್ ಹೊಡೆದ್ರು. ನಾಟ್ ಔಟ್ 65 ರನ್. 430 ರನ್ ಆದಾಗ, ತಂಡದ ಮೊತ್ತ 430 ರನ್ ಆದಾಗ ರೋಹಿತ್ ಶರ್ಮಾ ಅವರು ಸಾಕು, ಇಲ್ಲಿಗೆ ಇಷ್ಟು ಸಾಕು ಅಂತೇಳಿ ಡಿಕ್ಲೇರ್ ಅಂತ ಘೋಷಣೆ ಮಾಡಿದರು. 556 ರನ್ ಟಾರ್ಗೆಟ್ ಸಿಕ್ಕಿದ್ದು ಯಾರಿಗೆ? ಇಂಗ್ಲೆಂಡ್ ತಂಡಕ್ಕೆ. ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಕಾಣ್ತದೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಅಂದರೆ ಭಾರತ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈ ಥರ ಎಲ್ಲ ಹೊಡಿತಾರೆ. ನಾವು ಬಾಸ್ಬಾಲ್ ಆಡಿದರೆ ನಮಗೆ ಇನ್ನೊಂದು ಲೆವೆಲ್, ಓಕೆ ಹೀಗೆ ಆಡೋದು ಅಂತ ಹೇಳಿಕೊಡ್ತಾರೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ ಭಾರತ ಈ ಥರ ಚಚ್ತಾರೆ ಅಂತ. ಯಾಕಂದರೆ ಸರ್ಫರಾಜ್ ಖಾನ್ ಮತ್ತು ಗಿಲ್ಲಲ್ಲ ಜೈಸ್ವಾಲ್ ಅವರೊಂದು ಹೊಡೆದ್ರು. ಒನ್ ಮೂಮೆಂಟಲ್ಲಿ ಆ್ಯಂಡರ್ಸನ್ ಅವರ ಓವರಲ್ಲಿ ಸತತ 3 ಬಾಲಿಗೆ 3 ಸಿಕ್ಸರ್ ಜೈಸ್ವಾಲ್ ಅವರು ಹೊಡೆದ್ರು. ಅದು ಸಹ ಮೂಲೆಗೆ, ಒಂದು ಎಂಥ ಡೀಪ್ ಸ್ಕ್ವೇರ್ ಲೆಗ್ ಅಥವಾ ಫೈನ್ ಲೆಗ್ ಕಡೆಗೆ ಒಂದು 6, ಇನ್ನೊಂದು ಎಕ್ಸ್ಟ್ರಾ ಕವರ್ ರೀಜನ್ನಲ್ಲಿ ಒಂದು 6, ಇನ್ನೊಂದು ಸ್ಟ್ರೈಟ್ ಆ್ಯಂಡರ್ಸನ್ ತಲೆ ಮೇಲೆ ಒಂದು 6. 3 ಬಾಲಿಗೆ 3 ವಿಧದ ಶಾಟ್ಗಳಲ್ಲಿ 6 ಹೊಡೆದ್ರು. ಅಂದರೆ ಆ್ಯಂಡರ್ಸನ್ ಮಾರೆ 700 ವಿಕೆಟ್ ಹತ್ತಿರ ತೆಗೆದಿದ್ದಾರೆ. 696 ವಿಕೆಟ್ ಏನೋ ತೆಗೆದಿರೋದಲ್ಲ ಅವರು. ಇನ್ನೇನು 700 ವಿಕೆಟ್ ತೆಗಿತಾರೆ. ಅಂಥ ಮಹಾನ್ ಬೌಲರಿಗೆ ಹಣ್ಣುಗೈ ನೀರ್ಗೈ ಮಾಡಿ ಹೊಡೆದಾಕಿದ್ದು ಜೈಸ್ವಾಲ್ ಅವರು. ಇದೇ ಇನ್ನಿಂಗ್ಸಲ್ಲಿ ಆ್ಯಂಡರ್ಸನ್ ಅವರ ಓವರಲ್ಲಿ 6 ಹೊಡೆದಿದ್ರು. ಈಗ ಮತ್ತೆ 6 ಆಯಿತು. ಸೊ ಆ್ಯಂಡರ್ಸನ್ ಅವರು ಒಂಥರ ನಾ ಎಂತ ಮಾರೆ ಬಲಿಕ ಬಕ್ರ ಅಂತ ಅನಿಸಿರ್ಬೋದು ಆ್ಯಂಡರ್ಸನ್ ಅವರಿಗೆ. ಆ ರೇಂಜ್ಗೆ ಜೈಸ್ವಾಲ್ ಅವರು ಹಾಕಿ ಚಚ್ಚಿದರು. ಸೊ 430ಕ್ಕೆ 4, 556 ರನ್ ಟಾರ್ಗೆಟ್ ಇದ್ದಂತಹ ಇಂಗ್ಲೆಂಡ್ ಅವರು ಏನೋ ನಾವು ಬಾಸ್ಬಾಲ್ ಅಂತೆಲ್ಲ ಹೇಳ್ತೇವಲ್ಲ, ಇವರು ಬಾಲ್ ಆಡ್ಲಿಕ್ಕೆ ಹೋದ್ರ ಎಂತ ಆಡ್ಲಿಕ್ಕೆ ಹೋದ್ರ ಅಂತ ಗೊತ್ತಿಲ್ಲ. 122 ರನ್ನಿಗೆ ಆಲ್ ಔಟ್. ನಮ್ಮ ಅಶ್ವಿನ್ ಅವರು ಪುನಃ ಬೌಲ್ ಹಾಕ್ಲಿಕ್ಕೆ ಬಂದರು. ನಿನ್ನೆ ಒಂದು ಆಬ್ಸೆಂಟ್ ಆಗಿದ್ರು. ಅವರು ಮತ್ತೆ ಪುನಃ ರಾಜ್ಕೋಟಿಗೆ ಬಂದರು. ಬಟ್ ಅಶ್ವಿನ್ ಅವರದು ಉಪಸ್ಥಿತಿ ಬೇಕಾಗಿರಲಿಲ್ಲ ಅಂತ ಕಾಣ್ತದೆ. ಯಾಕಂತಂದರೆ ಉಳಿದ 4 ಬೌಲರ್ ಅಂತ ಪ್ರಚಂಡ ಪ್ರದರ್ಶನ ಕೊಟ್ಟರು ಮಾರೆ ಫಸ್ಟ್ ಇನ್ನಿಂಗ್ಸಲ್ಲಿ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಹ ಜಡೇಜಾ ಅವರು 5 ವಿಕೆಟ್ ಕಬಳಿಸಿದ್ರು. 41 ರನ್ನಿಗೆ 5 ವಿಕೆಟ್. ಕುಲ್ದೀಪ್ ಯಾದವ್ ಅವರು ವಿಕೆಟ್ ತೆಗೆದ್ರು.
ಸಿರಾಜ್ ಎಲ್ಲ ಬೇರೆ ಬೇರೆ ಫಾರ್ಮಲ್ಲಿ ಇದ್ರಪ್ಪ. ಇವತ್ತು ಚಿಂದಿಯಾಗಿ ಬಾಲ್ ಹಾಕಿದ್ದಾರೆ. ಅಶ್ವಿನ್ ಅವ್ರು ಸಹ ಒಂದು ವಿಕೆಟ್ ಕಬಳಿಸಿದ್ರು. ಈಗ ಬಾಸ್ ಬಾಲ್ ಇದೆ ಹೇಳ್ತೇನೆ, ಕೈಯಲ್ಲಿದ್ದಂತಹ ಮ್ಯಾಚ್, ಇಂಗ್ಲೆಂಡಿಗೆ ಕೈಯಲ್ಲಿದ್ದಂತಹ ಮ್ಯಾಚ್ ಆಗಿತ್ತು. ಫಸ್ಟ್ ಇನ್ನಿಂಗ್ಸಲ್ಲಿ 207 ರನ್ನಿಗೆ 2 ವಿಕೆಟ್ ಕಳೆದುಕೊಂಡಿದ್ದಾಗ, ಎರಡನೇ ದಿನದ ಅಂತ್ಯ ಮುಗಿದಾಗ 207ಕ್ಕೆ 2 ವಿಕೆಟ್ ಯಾರು ಸಹ ಅಂದ್ಕೊಂಡಿರಲಿಲ್ಲ. ಭಾರತದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ದೊಡ್ಡ ವಿಜಯ, ಅತಿ ದೊಡ್ಡ ವಿಜಯ ಇದಾಗ್ತದೆ ಅಂತ ಸೆಕೆಂಡ್ ಇನ್ನಿಂಗ್ಸ್ ಮುಗಿದಾಗ. ಯಾಕಂತಂದರೆ 207ಕ್ಕೆ 2 ದಡಬಡ ಅಂತ ಹೊಡಿತಿದ್ದಾರೆ. ಬೆನ್ ಡಕೆಟ್ ಆ ಥರ ಹೊಡಿತಿದ್ದಾನೆ. ಇದು ಇಂಗ್ಲೆಂಡ್ ಸೋಲಿಕ್ಕೆ ಆಗೋದೇ ಇಲ್ಲ, ಅಥವಾ ಹತ್ರ ಬರ್ತಾರೆ, ಭಾರತದ ಸ್ಕೋರ್ ಹತ್ರ ಬರ್ತಾರೆ ಅಂತೆಲ್ಲ ಅಂದ್ಕೊಂಡದ್ದು. 319 ಕಾಲ್ ಔಟು. ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆದದ್ದು ಆ ಬಾಸ್ ಬಾಲ್ ಅಪ್ರೋಚ್ ಎಲ್ಲಿ ರಾಂಗ್, ಬಾಸ್ ಬಾಲ್ ರಾಂಗ್ ಅಲ್ಲ, ಆ ಬಾಸ್ ಬಾಲ್ ಹೆಸರಲ್ಲಿ ಇವ್ರ ಶಾರ್ಟ್ ಸಿಲೆಕ್ಷನ್, ರೂಟ್ ಶುಡ್ ಟೇಕ್ ದ ಬ್ಲೇಮ್. ಬಾಸ್ ಬಾಲ್ ಅಂದರೆ ಆ ಥರ ಹುಚ್ಚು ಶಾಟ್ ಹೊಡಿಬೇಕಂತಿಲ್ಲಲ್ಲ, ಎಂತ ಹೀಗೆ ಮಲಗಿ ಹೊಡಿಲಿಕ್ಕೆಲ್ಲ ಹೋಗಿ ಸ್ಲಿಪ್ ಕ್ಯಾಚ್ ಕೊಟ್ಟರು. ಅದು ಎಂಥ ವರ್ಸ್ಟ್ ಶಾಟು. ಈವನ್ ಬೆನ್ ಡಕೆಟ್ ಕೂಡ ಶಾರ್ಟ್ ಬಾಲು, ಅದು ಆಲ್ಮೋಸ್ಟ್ ವೈಡ್ ಬಾಲನ್ನು ಮುಟ್ಲಿಕ್ಕೆ ಹೋಗಿ ಗಿಲ್ಲಿಗೆ ವಿಕೆಟ್ ಕೊಟ್ಟೋದ್ರು. ನೆಕ್ಸ್ಟ್ ಸ್ಟೋಕ್ಸ್ ಅವರು ಅದು ಒನ್-ಡೇ ಶಾಟು, ಹೀಗೆ ಸ್ಲಾಕ್ ಸ್ವೀಪ್ ಅಂತ ಹೇಳ್ತಾರಲ್ಲ, ಹಾಗೆ ಹೊಡಿಲಿಕ್ಕೆ ಹೋಗಿ 6 ಲೈನ್ ಹತ್ರ ಬುಮ್ರಾ ಅವರಿಗೆ ಕ್ಯಾಚ್ ಕೊಟ್ಟೋದ್ರು. ಸೊ ನಾನು ಟ್ವಿಟ್ಟರಲ್ಲಿ ಯಾರಿಗೂ ರಿಪ್ಲೈ ಮಾಡಿದ್ದೆ ಅಂತ ಕಾಣ್ತದೆ, ಅಥವಾ ಯೂಟ್ಯೂಬಲ್ಲಿ, ಇಂಗ್ಲೆಂಡಿದು ಸ್ಟ್ರಾಂಗೆಸ್ಟ್ ಪಾಯಿಂಟ್ಸ ಬಾಸ್ ಬಾಲು, ವೀಕೆಸ್ಟ್ ಪಾಯಿಂಟ್ಸ ಬಾಸ್ ಬಾಲ್ ಹೆಸರಲ್ಲಿ ಅಥವಾ ಆ ಅಪ್ರೋಚಿಂದ ಅವ್ರದ್ದು ಕೆಲವೊಂದು ಶಾರ್ಟ್ ಸಿಲೆಕ್ಷನ್ನಿಂದಾಗಿ ಅವರು ವಿಕೆಟ್ ಕೈ ಚೆಲ್ತಾ ಹೋಗ್ತಾರೆ. ಬೌಲರ್ಸ್ ಒದ್ದಾಡಬೇಕಂತಿಲ್ಲ ವಿಕೆಟ್ ತೆಗಿಲಿಕ್ಕೆ, ಇವರೇ ವಿಕೆಟ್ ಕೊಟ್ಟು ಹೋಗ್ತಾರೆ. ಸೊ ಅಲ್ಲಿಂದ ಎಂತಾಯಿತು, ಒಂದು ದೊಡ್ಡ ಲೀಡ್ ಸಿಕ್ಕಿತ್ತು ಭಾರತಕ್ಕೆ, 126 ರನ್. ಇವತ್ತು ಸಹ ಹಾಗೆ 3 LBW ಕಂಟಿನ್ಯೂಸ್ LBW ಆಯಿತು. ರೂಟ್ ಅವರದು, ಬೇರ್ಸ್ಟೋ ಅವರದು ಮತ್ತು ಸ್ಟೋಕ್ಸ್ ಅವರದು. 3 ಜನ ಸಹ ಆಲ್ಮೋಸ್ಟ್ ಫುಲ್ ಲೆಂತ್ ಡೆಲಿವರಿಯನ್ನು ಸ್ವೀಪ್ ಮಾಡಲಿಕ್ಕೆ ಹೋಗ್ತಾಯಿದ್ರು. ಫುಲ್ ಲೆಂತ್ ಅಥವಾ ಫುಲ್ ಲೆಂತ್ ಕೆಲವರಿಗೆ ಅರ್ಥ ಯಾರ್ಕರ್ಕಿಂತ ಸ್ವಲ್ಪ ಮುಂದೆ, ಅದು ಒಂಥರ ಎಂತ ಲೆಂತ್ ಬಾಲ್ ಅಂತ ನಾವು ಕೆಲವೊಂದ್ಸಲ ಹೇಳ್ತೇವಲ್ಲ, ಎಂತ ಲೆಂತ್ ಬಾಲ್ ಹಾಕ್ಬೇಡ ಮಾರ್ರೆ ಫ್ಲಾಗ್ ಓವರಲ್ಲಿ ಅಂತ. ಅದು ಸ್ವಲ್ಪ ಆಲ್ಮೋಸ್ಟ್ ಆ ಥರ ಫುಲ್ ಲೆಂತ್ ಡೆಲಿವರಿಯನ್ನು ಸ್ವೀಪ್ ಮಾಡಲಿಕ್ಕೆ ಹೋಗ್ತಿದ್ರು. ಸ್ವೀಪ್ ಮಾಡಲಿಕ್ಕೆ ಹೋಗಿ ಎಂತಾಯಿತು, ಅದು ಬ್ಯಾಟಿಗೆ ತೆಗೆದ್ರೆ ಡೆಡ್ ಪ್ಲಂಬ್ ಹಾಗೆ ಆಯಿತು. 3 ವಿಕೆಟ್ ಅವರಿಗೆ LBW ಅಲ್ಲಿ ಹೋಯಿತು. ಸೊ ಆ್ಯಂಡ್ ಇನ್ನೊಂದು ಫಸ್ಟ್ ವಿಕೆಟ್ ರನ್ಔಟ್ ಅಂತರದಲ್ಲಿ ಬಂತು ಅವರಿಗೆ, ರನ್ಔಟ್ ಥರ ಯಾರ್ದು ಬೆನ್ ಡಕೆಟ್, ಅದಂತೂ ಅಲ್ಟಿಮೇಟ್ ರನ್ಔಟ್ ಮಾರ ಧ್ರುವ್ ಜುರೇಲ್ ಮಾಡಿದ್ದು. ಜುರೇಲ್ ಅವರಿದು ಬ್ಯಾಟಿಂಗ್ ಬಿಟ್ಟು ಹಾಕಿದ್ದು 46 ರನ್ ಹೊಡೆದ್ರಲ್ಲ, ಅವ್ರದ್ದು ಕೀಪಿಂಗ್ ಒಂಥರ ಇದು ಸಹ ವಿಶಿಷ್ಟ ಸಾಧನೆ ಅಂತ ನನಗೆ ಅನಿಸೋದು. ಅವ್ರದ್ದು ಫಸ್ಟ್ ಡಿಸ್ಮಿಸಲ್ ಅದು ಸ್ಟಂಪ್ ಔಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ನನಗೆ ಹೆಸರು ನೆನಪೋಗಿದೆ. ಫಸ್ಟ್ ಇನ್ನಿಂಗ್ಸಲ್ಲಿ ಅವರು ಯಾವ್ದು ಕ್ಯಾಚ್ ಎಲ್ಲ ಸಿಗಲಿಲ್ಲ ಜುರೇಲ್ ಅವರಿಗೆ. ಫಸ್ಟ್ ಡಿಸ್ಮಿಸಲ್ ಅವರು ವಿಕೆಟ್ ಕೀಪರ್ ಆಗಿ ಮಾಡಿದ್ದು ಸ್ಟಂಪ್ ಔಟ್. ಸೆಕೆಂಡ್ ಡಿಸ್ಮಿಸಲ್ ಅವರು ಮಾಡಿದ್ದು ಬೆನ್ ಡಕೆಟ್, ರನ್ಔಟ್. ಥರ್ಡ್ ಡಿಸ್ಮಿಸಲ್ ಫೋಕ್ಸ್ ಅವರಿದು ಕ್ಯಾಚ್. ಸೊ ಈ ಪಾದಾರ್ಪಣೆಯ ಮ್ಯಾಚಲ್ಲಿ ಅವರು ಎಲ್ಲ ಥರದ ಡಿಸ್ಮಿಸಲ್ ಮಾಡಿ ಹಾಕಿದ್ರು, ಸ್ಟಂಪ್ ಔಟು, ರನ್ಔಟು ಮತ್ತು ಕ್ಯಾಚ್. ಸೊ ಅವರಿಗೊಂದು ಮೆಮೊರೇಬಲ್ ಮ್ಯಾಚ್ ಅಂತ ಕಾಣ್ತದೆ ಧ್ರುವ್ ಜುರೇಲ್ ಅವರಿಗೆ. ಬ್ಯಾಟಿಂಗಲ್ಲಿ ಸಹ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಓವರ್ ಆಲ್ ಇದು ಒಂದು ಕಂಪ್ಲೀಟ್ ಮ್ಯಾಚ್, ಇದು ಖಂಡಿತವಾಗಿ ಸಹ ಮೆಮೊರೇಬಲ್ ಮ್ಯಾಚ್ ಆಗಿರ್ತದೆ. ಇನ್ನೂ ಸಹ ವಿಶಿಷ್ಟ ಎಂತ ಗೊತ್ತುಂಟಾ, ಸತತ 2 ಮ್ಯಾಚಲ್ಲಿ ಇದು ಏನು ಜೈಸ್ವಾಲ್ ಅವರು 200 ಹೊಡೆದ್ರೆ ಸಹ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗಲಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ದು ಬುಮ್ರಾ ಅವರಿಗೆ. ಇವರು 200 ಹೊಡೆದಿದ್ರು, ಮ್ಯಾನ್ ಆಫ್ ದ ಮ್ಯಾಚ್ ಬುಮ್ರಾ. ಇವತ್ತು ಸಹ ಹಾಗೆ ಥರ್ಡ್ ಮ್ಯಾಚಲ್ಲಿ 200 ಹೊಡೆದ್ರು ಜೈಸ್ವಾಲ್ ಅವರು, ಮ್ಯಾನ್ ಆಫ್ ದ ಮ್ಯಾಚ್ ರವೀಂದ್ರ ಜಡೇಜಾ ಅವರು. ಯಾಕೆಂತಂದರೆ ರವೀಂದ್ರ ಜಡೇಜಾ ಅವರು 33ಕ್ಕೆ 3 ಹೋದಾಗ ಫಸ್ಟ್ ಇನ್ನಿಂಗ್ಸಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಕೂಡಿಕೊಂಡು ಇವರು 4ನೇ ವಿಕೆಟಿಗೆ 204 ರನ್ಗಳ ಪಾರ್ಟ್ನರ್ಶಿಪ್ಪು, ಮತ್ತು ಇವರು ಪರ್ಸ್ನಲ್ ಆಗಿ 112 ರನ್ ಹೊಡೆದ್ರು ಜಡೇಜಾ ಅವರು, 112 ರನ್. ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ 5 ವಿಕೆಟ್ ಕಬಳಿಸಿದ್ದಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಟ್ಟರು. ಬಟ್ ಹೇಳೋದು ಅಲ್ಲಿ ಮಾರ್ರೆ ಜೈಸ್ವಾಲ್ ಅವರು 200 ಹೊಡೆದ್ರೆ ಸಹ ಮ್ಯಾನ್ ಆಫ್ ದ ಮ್ಯಾಚ್ ಇಲ್ಲ. ಬಟ್ ಮ್ಯಾನ್ ಆಫ್ ದ ಮ್ಯಾಚ್ ಇಂಪಾರ್ಟೆಂಟ್ ಆಗೋದಿಲ್ಲ ಅವರಿಗೆ. ಈ ಒಂದು ಅವ್ರದ್ದು ಸ್ಟಾರ್ಟಿಂಗ್ ಕರಿಯರಲ್ಲಿ ಅವರಿಗೆ ಪ್ರೂವ್ ಮಾಡಬೇಕು, ಭಯಂಕರ ಫಾರ್ಮಲ್ಲಿದ್ದಾರೆ. ತುಂಬ ಖುಷಿಯಾಗಿದೆ. ಇದು ಡೆಫಿನೆಟ್ಲಿ ಮೆಮೊರೇಬಲ್ ವಿಕ್ಟರಿ. ಈ ಥರದ್ದು ಕಂಬ್ಯಾಕ್ ಆಗಿ ಈ ಥರದ್ದು ಅತಿ ದೊಡ್ಡ ವಿಜಯ ಸಿಗ್ತದೆ ಅಂತ ಯಾರು ಸಹ ಅಂದ್ಕೊಂಡಿರಲ್ಲ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ ಅಥವಾ ಟೀಮ್ ಭಾರತ. ಇಂಗ್ಲೆಂಡ್ ಅವರು ಸ್ವಲ್ಪ ಈಗ ಯೋಚನೆ ಮಾಡಬೇಕು. ಅವರ ಒಂದು ಈಗ ಹೇಳ್ತೇನೆ, ಬಾಸ್ ಬಾಲ್ ರಾಂಗ್ ಗಿಂಗ್ ಅಂತೆಲ್ಲ ಹೇಳೋದಿಲ್ಲ, ಅವರಿಗೆ ತುಂಬ ಸಕ್ಸಸ್ ತಂದು ಕೊಟ್ಟಿದೆ ಬಾಸ್ ಬಾಲ್ ಅಪ್ರೋಚು. ಬಟ್ ಅದರ ಹೆಸರಲ್ಲಿ ಶಾರ್ಟ್ ಸೆಲೆಕ್ಷನ್ ಬಗ್ಗೆ ತುಂಬ ಗಮನ ಕೊಡಬೇಕು, ಇಲ್ಲ ಇದ್ರೆ ಹೊಡ್ಸ್ಕೊಳ್ತಾರೆ.
ನಿಮ್ಗೆ ಅಂತ ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.